ಮೋಟಾರ್ ಬೈಕ್ ಮೇಲೆ ಈ ಪ್ರಾಣಾಂತಕ ಸಾಹಸ ಯಾಕೆ? ಕೆಲವೇ ಕ್ಷಣಗಳ ಖುಷಿಗಾಗಿ ಪ್ರಾಣವನ್ನೇ ಪಣವಾಗಿಟ್ಟು ನೀವು ನಡೆಸುವ ಈ ಸ್ಟಂಟ್ನ ಪರಿಣಾಮ ಏನ್ ಗೊತ್ತಾ? ಒಂದು, ದುರ್ಮರಣ, ಇಲ್ಲ ಜೀವನ ಪರ್ಯಂತ ಅಂಗಹೀನರಾಗಿ ಜೀವಚ್ಛವವಾಗಿ ಬಾಳೋದು. ಈ ಭವಿಷ್ಯ ಬೇಡವೇ ಬೇಡ. ವೀಲಿಂಗ್ ಮಾಡಿ ರಸ್ತೆಯನ್ನು ಬಳಸುವ ಎಲ್ಲರಿಗೂ ಕಂಟಕಪ್ರಾಯರಾಗಬೇಡಿ. ವೀಲಿಂಗ್ ದುರ್ವ್ಯಸನದಿಂದ ನೀವು ದೂರವಿರಿ, ಇತರರನ್ನೂ ದೂರವಿರಿಸಿ. ಹೌದು ವೀಕ್ಷಕರೇ, ಇತ್ತೀಚೆಗಂತೂ ಯಾವುದೇ ಒಬ್ಬ ವ್ಯಕ್ತಿ ವಾಹನದೊಂದಿಗೆ ರಸ್ತೆಗಿಳಿದರೆ ಸಾಕು, ಅವನು ಪುನಃ ಮನೆ ಸೇರೋವರೆಗೂ ಅವನ ಜೀವಕ್ಕೆ ಗ್ಯಾರಂಟಿ ಇರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆಗಿಳಿಯುವ ಸಾಕಷ್ಟು ಮಂದಿ ಅನಾವಶ್ಯಕವಾಗಿ ಬೈಕ್ ಮತ್ತು ಕಾರುಗಳಲ್ಲಿ ಸಂಚರಿಸುತ್ತಾ ಅವರ ಶೋಕಿಗೋಸ್ಕರ 10 ಮಂದಿಯ ಪ್ರಾಣದ ಜೊತೆ ಚೆಲ್ಲಾಟವಾಡೋರೇ ಇರ್ತಾರೆ. ಇನ್ನು ರೀಲ್ಸ್, ಫೇಸ್ಬುಕ್ ಹುಚ್ಚಿಗೆ ಯುವ ಪೀಳಿಗೆ ಹುಚ್ಚೆದ್ದು ಕುಣಿತಿದೆ. ಅದೂ ಸಹ ರಸ್ತೆಗಳಲ್ಲಿಯೇ ಇವರ ಹುಚ್ಚಾಟ ಜೋರಾಗಿ ನಡೀತಿದೆ. ಕಲರ್ ಬೈಕ್ಗಳಲ್ಲಿ ಬೈಕ್ ವೀಲಿಂಗ್ ಮಾಡಿ ತಾವು ಹಾಳಾಗೋದಲ್ದಿರ ಇತರೆ ವಾಹನ ಸವಾರರ ಜೀವದ ಜೊತೆ ಹುಡುಗಾಟ ಆಡ್ತಿದ್ದಾರೆ. ಒಬ್ಬರ ಜೀವದ ಜೊತೆ ಆಟ ಆಡೋ ಇಂತಹ ಪೋಖರಿಗಳು ಪೊಲೀಸರಿಗೆ ಸಿಕ್ಕಿದ್ರೆ ಜೈಲಿಗೆ ಹೋಗ್ಬೋದು. ಆದರೆ ಇವರ ಹಣೆ ಬರಹ ನೆಟ್ಟಿಗಿಲ್ಲ ಅಂದರೆ ಬೈಕ್ ಸ್ಕಿಡ್ ಆಗಿ ಬಿದ್ದು ಒಂದು ಕಾಲೋ ಅಥವಾ ಕೈಯೋ ಸ್ಕ್ರ್ಯಾಪ್ ಆಗಿ ಜೀವನ ಪರ್ಯಂತ ನರಳಾಡಬೇಕಾಗುತ್ತೆ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಖಂಡಿತವಾಗಿಯೂ ಇದೆ. ಒಂದು ವೇಳೆ ಮಕ್ಕಳು ಚೆನ್ನಾಗಿ ಇರಲಿ, ಬಿಂದಾಸ್ ಆಗಿ ಇರಲಿ ಅಂತ ಪೋಷಕರೇ ಐಷಾರಾಮಿ ಕಾರ್ಯಗಳು ಹಾಗೂ ಬೈಕ್ಗಳನ್ನು ಕೊಡಿಸ್ತಾರೆ. ಅಂತಹ ಒಂದಷ್ಟು ಮಕ್ಕಳು ಅಪಘಾತಗಳಲ್ಲಿ ಕೈಕಾಲು ಕಳೆದುಕೊಂಡು ವೀಲಿಂಗ್ ಮಾಡಲು ಹೋಗಿ ವೀಲ್ ಚೇರ್ ಸೇರ್ತಾರೆ. ಒಂದು ವೇಳೆ ನಡು ರಸ್ತೆಯಲ್ಲಿ ಸಾವನ್ನಪ್ಪಿದ್ರೆ ಅಂತಹ ಮಕ್ಕಳ ಬಾಯಲ್ಲಿ ಪೋಷಕರೇ ಅಕ್ಕಿ ಕಾಳು ಹಾಕಬೇಕಾಗುತ್ತೆ ಅಂತ ಖಂಡಿತವಾಗಿಯೂ ಪೋಷಕರು ಅರಿಯಬೇಕಾಗಿದೆ. ರಾತ್ರಿ ಏನಾಯಿತು, ಒಂದು 11 ಗಂಟೆ ತನಕ ಇರ್ಬೋದು ಅವ್ರ ಫ್ರೆಂಡ್ ಮನೆಯಲ್ಲಿ. ಲೇಟ್ ಆಗಿತ್ತಲ್ಲ, ಸ್ವಲ್ಪ ಜೋರಾಗಿ ಮನೆಯಲ್ಲಿ ಇನ್ನು ಬೈತಾರಲ್ಲ ಅಂಥೇಳಿ ಜೋರಾಗಿ ಬಂದಿದ್ದಾನೆ. ಹಂಪಿದೆ ಒಂದು ದೊಡ್ಡದು ಒಂದು, ಅಲ್ಲಿ ಹಂಪು ಎಗರಿದೆ. ಸ್ವಲ್ಪ ಸ್ಪೀಡಲ್ಲಿ ಬಂದಿದ್ದಾನೆ ಅಂತ ಕಾಣುತ್ತೆ. ಅದು ತುಂಬ ಜೋರಾಗಿ ಇಂಪ್ಯಾಕ್ಟ್ ಆಗಿದೆ. ಲೈಟ್ ಕಂಬ ಇದೆ ಅಲ್ಲಿ, ಆ ಲೈಟ್ ಕಂಬಕ್ಕೆ ಒಂದು ಡ್ಯಾಶ್ ಆಗಿದೆ. ಡ್ಯಾಶ್ ಆಗಿ ಕೆಳಗೆ ಬಿದ್ದರೆ ಫ್ಲವರ್ ಪಾಟ್ಸ್ ಇಟ್ಟಿದ್ದಾರೆ, ಅದು ಹೊಟ್ಟೆಗೆ ಏಟ್ ಬಿದ್ದುಬಿಟ್ಟು ತುಂಬ. ನನಗೆ ಫೋನ್ ಮಾಡಿದ್ರು ಫೋನ್ ಮಾಡಿಬಿಟ್ಟು ಹೇಳಿದ್ರು, ಹಿಂಗೆ ನಿಮ್ಮ ಮಗನಿಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಅಮ್ಮ ಅಂತ. ಅಬೌಟ್ 4 hours ಮೇಲೆ ಅವ್ರದ್ದು ಆಪ್ರೇಷನ್ ನಡೆದು ಎಲ್ಲ ಕಳ್ಕೊಂಡ್ಬಿಟ್ಟೆ ಹುಡುಗನ. ಅತಿ ವೇಗದ ಚಾಲನೆ ಹಲವರಿಗೆ, ಅದರಲ್ಲೂ ಎಳೆಯ ಯುವಕರಿಗೆ ಅದೇನೋ ಖುಷಿ. ಈ ಖುಷಿಯ ಇನ್ನೊಂದು ಮಗ್ಗುಲಲ್ಲಿ ಸಾವು ಸವಾರಿ ಮಾಡ್ತಾ ಇದೆ ಎಂಬುದನ್ನ ಯಾರೂ ಮರೆಯಬಾರದು. ಇನ್ನು ರಸ್ತೆಗಳಲ್ಲಿ ಸಂಚರಿಸುವ ದ್ವಿಚಕ್ರ ವಾಹನ, 4 ಚಕ್ರದ ವಾಹನ ಸವಾರರು ಸರಿಯಾಗಿ ಮೋಟಾರು ವಾಹನಗಳ ಕಾಯ್ದೆಯಡಿ ಇರುವ ಸಂಚಾರಿ ನಿಯಮಗಳನ್ನ ಪಾಲಿಸುತ್ತಿಲ್ಲ. ಸನ್ಗ್ಲಾಸ್ಗಳನ್ನ ಹಾಕಿಕೊಂಡ ಕಾರುಗಳಲ್ಲಿ ಜೋರಾಗಿ ಮ್ಯೂಸಿಕ್ಗಳನ್ನ ಹಾಕಿಕೊಂಡು ಎಂಜಾಯ್ ಮಾಡ್ತಿರ್ತಾರೆ. ಇವರಿಗೆ ರಸ್ತೆ ಮೇಲೆ ಹಿಂದೆ ಮುಂದೆ ಯಾರಿದ್ದಾರೆ ಅನ್ನೋದೇ ಪರಿಜ್ಞಾನ ಇರೋಲ್ಲ. ಇನ್ನ ಪಾರ್ಕಿಂಗ್ ಮಾಡೋ ಸ್ಥಳಗಳಂತೂ ಯಾವುದು ಬೈಕ್ ಪಾರ್ಕಿಂಗ್ ಸ್ಥಳನೋ ಅಥವಾ ಯಾವುದು ಕಾರ್ ಪಾರ್ಕಿಂಗ್ ಸ್ಥಳನೋ ಅನ್ನೋ ಪರಿವೇ ಇಲ್ಲದಂತೆ ನಿಲ್ಲಿಸ್ತಾರೆ. ಆದ್ರೆ ಇವರೆಲ್ಲ ಮಾಡೋ ಹುಚ್ಚಾಟದಿಂದ ಏನೂ ಮಾಡದ ಕೆಲವೊಂದು ಕುಟುಂಬಗಳ ಪಾಲಿಗೆ ಕಂಟಕರಾಗಿ ಪರಿಣಮಿಸ್ತಾ ಇದ್ದಾರೆ. ಒಂದು ಕಡೆ ಇತ್ತೀಚೆಗೆ ನಡೆಯುತ್ತಿರುವ ರಸ್ತೆ ಅಪಘಾತಗಳು ವಾಹನ ಸವಾರರ ಎದೆಯಲ್ಲಿ ಡವಡವ ಹೆಚ್ಚಾಗಿದ್ರೆ, ಮತ್ತೊಂದು ಕಡೆ ಪೊಲೀಸರಿಗೆ ನಿದ್ದೆ ಕೆಡಿಸಿದೆ. ಅಪಘಾತಗಳ ನಿಯಂತ್ರಣಕ್ಕೆ ಪೊಲೀಸರನ್ನು ದೂರುವ ಮೊದಲು ರಸ್ತೆ ಸಂಚಾರ ನಿಯಮಗಳನ್ನು ಪ್ರತಿಯೊಬ್ಬ ವಾಹನ ಸವಾರರು ಪಾಲಿಸಬೇಕಾಗಿದೆ. ತಮ್ಮ ವಾಹನವನ್ನು ರಸ್ತೆಗಿಳಿಸುವ ಮುನ್ನ ವಾಹನ ರೂಪದಲ್ಲಿ ಕುಟುಂಬವೇ ನನ್ನ ಜೊತೆಗಿದೆ ಎಂದು ಮನಸ್ಸಿನಲ್ಲಿರಲಿ. ತಪ್ಪು ಮಾಡಿದವರು ಯಾರೋ, ಅದರ ಫಲವನ್ನು ಅನುಭವಿಸುತ್ತಿರುವವರು ಯಾರೋ. ಚಾಲಕರು ಅತಿವೇಗದ, ಅಜಾಗರೂಕ ಮತ್ತು ನಿದ್ದೆಗಣ್ಣಿನ ವಾಹನ ಚಾಲನೆ ಮಾಡಿ ಅಪಘಾತಗಳಿಗೆ ಕಾರಣರಾದಾಗ ಅದಕ್ಕೆ ಬಲಿಪಶುಗಳಾದವರ ಕರುಣಾಜನಕ ಕಥೆಯನ್ನು ಕೇಳಿ. ಗುಂಡ್ಲುಪೇಟೆಯಿಂದ ಬಾಳೆಕಾಯಿ ತುಂಬ್ಕೊಂಬತ್ತಾ ಇದೆ. ಮದ್ದೂರು ಹೈವೇ ಹತ್ರ ಬರಬೇಕಾದ್ರೆ ಮುಂದ್ಗಡೆ ಟಾಟಾದು ಕಿರ್ಲೋಸ್ಕರ್ ಮಜ್ದಾ ಮುಂದೆ ಹೋಗ್ತಾ ಇತ್ತು. ಅವ್ನು ಮಧ್ಯಾಹ್ನ ನೈಟ್ 1 ಆಗಿತ್ತು ಸರ್. ಟೀ ಕುಡಿಯೋಕೆ ಕಾಫಿ ಕುಡಿಯೋಕೆ ಅವನು ಸಡನ್ನಲ್ಲಿ ಬ್ರೇಕ್ ಹೊಡೆದು ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸ್ದ. ಅದರಿಂದ ಹೋಗೋ ಗಾಡಿಗೆ ಹೊಡೆದು ನಮ್ಗೆ ಈ ಥರ ಇದಾಗಿದೆ ಸರ್. ನನಗದ ಕಾಲು ಮುರಿದೋಗಿದೆ ಸರ್. ನನ್ನ ಪಕ್ಕ ಕ್ಲೀನರ್ ಇದ್ದ, ಲೆಫ್ಟ್ ಸೈಡ್ ಅವ್ನು ಹೋಗಿ ಹೊಡೆದಿರೋದಕ್ಕೋಸ್ಕರ ಕ್ಲೀನರ್ ಅಲ್ಲೇ ಸ್ಪಾಟಲ್ಲೇ ಡೆತ್ ಆಗೋದು. ತುಂಬ ನೋವಾಗಿದೆ ಸರ್. ಗಾಡಿ ಲೋನ್ ತಗೊಂಡಿದ್ದೀವಿ, ಗಾಡಿ ಲೋನ್ ಕಟ್ಟಲೇಬೇಕು. ಲೋನ್ ಕಟ್ಟಲಿಲ್ಲ ಅಂದರೆ ಸೇಟು ಗಾಡಿ ಬಿಡೋಲ್ಲ ಸರ್. 4 ತಿಂಗಳು ಮನೆ ಒಳಗೆ ಇನ್ನೇನು ಮಾಡೋಂಗಿಲ್ಲ ಸರ್ ನಾವು.
ಇವನು ಕೋಲಾರದ ಅರಳುಕುಂಟೆಯ ನಾಗರಾಜ. ಕೂಲಿ ಮಾಡಿ ಜೀವನ ಮಾಡ್ತಾನೆ. ಟೆಂಪೋದಲ್ಲಿ ಬಾಳೆಕಾಯಿ ಹೇರನ್ನು ಹಳ್ಳಿಯೊಂದರಿಂದ ಕೋಲಾರಕ್ಕೆ ಸಾಗಿಸ್ತಾ ಇದ್ದಾಗ ಅದರಲ್ಲಿ ನಾಗರಾಜ್ನೂ ಇದ್ದ. ರಾತ್ರಿ 1:30 ಸಮಯ. ಎದುರಿನಿಂದ ವೇಗವಾಗಿ ಬಂದ ಲಾರಿಯೊಂದು ಟೆಂಪೋಗೆ ಡಿಕ್ಕಿ ಹೊಡೀತು. ಲಾರಿ ಒಂದು ಬಂದು ಹೊಡ್ಬಿಟ್ಟು ಸರ್ ಲೆಫ್ಟ್ ಸೈಡಲ್ಲಿ, ಇನ್ನು ರೈಟ್ ಸೈಡ್ ಹೊಡೆದಿಲ್ಲ ಏನಲ್ಲ. ನಮ್ಮದು ಟೆಂಪೋ ಮಾಡಿ ಪಂಚರ್ ಆಗಿಬಿಟ್ಟೆ ಸರ್. ನಾನು ಜ್ಞಾನ ಸರ್ ಬಿದ್ದೋಗಿಲ್ಲ ಸರ್. ಟೆಂಪ ಒಂದು ಸೈಡ್ ಹೊಲ್ಟಾಗೈತೆ ಸರ್ ಕ್ಲೀನ್ಗೆ. ಒಂದು ಸೈಡ್ ಹೋದ್ಮೇಲೆ ನಮಗೆ ಸ್ವಲ್ಪ ಜ್ಞಾನ ಬಂತು, ಏನಿದು ದಡಕ್ಕಂತ ಅಂತೇಳಿ ಎದ್ದಿನ ಸರ್. ದಡ ಎದ್ದೇಳಕ್ಕಾಗಿಲ್ಲ ಸರ್, ಕಾಲು ಹಿಡ್ಕೊಂಬಿಟ್ಟಿತ್ತು ಅಲ್ಲಿ. ಅಪಘಾತವೊಂದರಲ್ಲಿ ಅಂಗಹೀನನಾದ ಚಿತ್ರದುರ್ಗದ ಪಿಡಿ ಕೋಟೆಯ ಭೂತರಾಯ 2 ವರ್ಷಗಳಿಂದ ಆಸ್ಪತ್ರೆಯಲ್ಲಿ ಜೀವನ ಕಳೀತಾ ಇದ್ದಾನೆ. ಸರ್ ನಾವು ಬೈಕಲ್ಲಿ ಹೋಗ್ತಾ ಇದ್ವಿ, ಡೌನ್ ಇತ್ತು, ಆಟೋ ಬರ್ತಾ ಇತ್ತು, ಎದುರಿಗೆ ಆಟೋ ಬರ್ತಾ ಇತ್ತು, ಆಟೋ ಬಂದು ಹೊಡಿತು ಸರ್. ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟು ದೂರ ಹೋದೆ, ಇಲ್ಲಿ ಕಾಲು ಪ್ಯಾಚರ್ ಆಯಿತು, ಹಿಂದ್ಗಡೆ ಎಲ್ಲ ಫುಲ್ ಪ್ಯಾಚರ್ ಆಗಿತ್ತು. ಇಬ್ಬರು ಅಣ್ಣ ತಮ್ಮಗಳಿದ್ದಾರೆ, ಅಪ್ಪ ಅಮ್ಮ ಯಾರೂ ಇಲ್ಲ. ಅವ್ರು ಏನೋ ನಮ್ಮ ಅಣ್ಣಗಳು ಯಾರು ನೋಡ್ತಾ ಇಲ್ಲ ಸರ್, ಒಬ್ಬನೇ ಹಾಸ್ಪಿಟ್ಲಲ್ಲಿದ್ದೇನೆ. ಮುಂದೆ ಈಗ ನನಗೆ ತುಂಬ ಕಷ್ಟ ಸರ್, ಕೆಲಸ ಮಾಡೋಕ್ಕಾಗಲ್ಲ, ಯಾರು ನೋಡ್ಕೊಳ್ತಾ ಇಲ್ಲ. ಪರಿಹಾರ ಸರ್ ಕೇಸ್ ಹಾಕಿದ್ವಿ ಗಾಡಿ ಮೇಲೆ, ಅದಿನ್ನೂ ಕ್ಲಿಯರ್ ಆಗಿಲ್ಲ ಸರ್. ನಮ್ಮ ಆಸ್ಪತ್ರೆಗೆ ಪ್ರತಿದಿನ ಸುಮಾರು 7 ರಿಂದ 8 ಜನ ಅಪಘಾತಕ್ಕೆ ತುತ್ತಾಗಿ ದಾಖಲಾಗ್ತಾ ಇರ್ತಾರೆ. ಅದರಲ್ಲಿ ಹೆಚ್ಚಾಗಿ ಸಾಮಾನ್ಯವಾಗಿ ಚಿಕ್ಕ ವಯಸ್ಸಿನವರು, ಅಡೋಲೆಸೆಂಟ್ ಏಜ್ ಗ್ರೂಪ್ನವರೇ ಜಾಸ್ತಿ ಜನ ಅಡ್ಮಿಟ್ ಆಗ್ತಾ ಇದ್ದಾರೆ. ಇದೆಲ್ಲ ಸಹ ಆಗ್ತಾ ಇರೋದು ಚಾಲಕರ ಒಂದು ನಿರ್ಲಕ್ಷ್ಯದಿಂದ ಆಗಿರುತ್ತೆ. ಈ ಥರ ಆದಾಗ ಈ ಹೈ ವೆಲಾಸಿಟಿ ಇಂಜುರೀಸ್ ಅಂತ ಹೇಳ್ತೀವಿ, ಅಂದರೆ ಅತಿ ವೇಗದಲ್ಲಿ ಆಗುವಂಥ ಇಂಜುರಿಗಳು ತೀವ್ರಕರವಾಗಿದ್ದು ದೇಹಕ್ಕೂ ತೊಂದರೆ ಉಂಟು ಮಾಡುತ್ತೆ, ಮತ್ತು ಕಾಲಿಗೆ ಅಥವಾ ಕೈಗಳಿಗೆ ಸಹ ಅದು ಮಾರಕವಾಗಿ ಪರಿಣಾಮ ಬೀರುತ್ತದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಅವರ ಆರ್ಥಿಕ ಪರಿಸ್ಥಿತಿಯೂ ಹದಗೆಡುತ್ತೆ. ಅವರ ಕೌಟುಂಬಿಕ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಅವರು ನಿರ್ಗತಿರಾಗುವಂಥ ಸ್ಥಿತಿಗಳು ಜಾಸ್ತಿ ಇರುತ್ತೆ. ಒಟ್ನಲ್ಲಿ ಪ್ರತಿಯೊಬ್ಬ ವಾಹನ ಸವಾರರು ಸಂಚಾರಿ ನಿಯಮ ಪಾಲಿಸಿದರೆ ಮನೆ ಊಟ, ಇಲ್ಲದಿದ್ರೆ ನಿಮ್ಮ ತಿಥಿ ಊಟ. ಇನ್ನ ಪುಂಡಪೋಖರಿಗಳೇ, ನಿಮ್ಮ ಶೋಕಿಗಾಗಿ ಹುಚ್ಚಾಟ ನಿಲ್ಲಿಸಿ. ನೀವೇನಾದರೂ ಬೈಕ್ ವೀಲಿಂಗ್ ಮಾಡಿ ಅಪ್ಪಿ ತಪ್ಪಿ ಸ್ಕಿಡ್ ಆಗಿ ಬಿದ್ರೆ ನಿಮಗೆ ವೀಲ್ ಚೇರ್ ಪಕ್ಕ. ಇಲ್ಲ ಅಂದ್ರೆ ನಿಮ್ಮ ಮೇಲೆ ಸಾಕಷ್ಟು ಕನಸು ಕಾಣ್ತಿರೋ ಪೋಷಕರೇ ನಿಮ್ಮ ಬಾಯಿಗೆ ಹಕ್ಕಿ ಕಾಳು ಹಾಕೋದಂತೂ ಸತ್ಯ. ಅದರಿಂದ ಸಂಚಾರಿ ನಿಯಮಗಳನ್ನ ಪಾಲಿಸಿ ಕುಟುಂಬದವರೊಂದಿಗೆ ಆನಂದಿಸಿ. ಎಚ್ಚರ ಸಾರ್ವಜನಿಕರೇ, ಎಚ್ಚರ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ವಿನ್ಯಾಸ ತ್ರಿಮೂರ್ತಿ.